ಒಬ್ಬ ವೃದ್ಧ ಮೀನುಗಾರನ ಹೆಸರು ಸ್ಯಾಂಟಿಯಾಗೋ. ಅವನು ಸಮುದ್ರದ ತೀರದಲ್ಲಿ ಸಣ್ಣ ಗುಡಿಸಲಿನಲ್ಲಿ ವಾಸಿಸುತ್ತಿದ್ದ. ಅನೇಕ ದಿನಗಳಿಂದ ಅವನಿಗೆ ಒಂದು ಮೀನು ಕೂಡ ಸಿಕ್ಕಿರಲಿಲ್ಲ. ಊರಿನ ಜನರು ಅವನನ್ನು ಹಾಸ್ಯ ಮಾಡುತ್ತಿದ್ದರು. ಇವನಿಗೆ ಈಗ ಶಕ್ತಿ ಇಲ್ಲ ಎಂದು ಹೇಳುತ್ತಿದ್ದರು. ಆದರೆ ಸ್ಯಾಂಟಿಯಾಗೋ ಮನಸ್ಸಿನಲ್ಲಿ ಧೈರ್ಯ ಇತ್ತು. ನಾನು ಸೋಲುವುದಿಲ್ಲ ಎಂದು ಅವನು ತನ್ನನ್ನೇ ಪ್ರೇರೇಪಿಸಿಕೊಂಡ. ಒಂದು ದಿನ ಬೆಳಗ್ಗೆ ಬೇಗನೆ ಅವನು ತನ್ನ ದೋಣಿಯನ್ನು ತೆಗೆದುಕೊಂಡು ದೂರದ ಸಮುದ್ರಕ್ಕೆ ಹೊರಟನು. ಬಹಳ ಸಮಯದ ನಂತರ ಅವನ ಬಲೆಗೆ ದೊಡ್ಡ ಮೀನೊಂದು ಸಿಕ್ಕಿತು. ಅದು ತುಂಬಾ ಬಲಿಷ್ಠವಾಗಿತ್ತು. 3 ದಿನ ಮತ್ತು 3 ರಾತ್ರಿ ಅವನು ಹೋರಾಟ ಮಾಡಬೇಕಾಯಿತು. ಅವನ ಕೈಗಳು ಗಾಯಗೊಂಡವು, ದೇಹ ದುರ್ಬಲವಾಯಿತು. ಆದರೂ ಅವನು ಧೈರ್ಯ ಕಳೆದುಕೊಳ್ಳಲಿಲ್ಲ. ಕೊನೆಗೆ ಅವನು ಆ ಮೀನನ್ನು ಜಯಿಸಿದ. ಆದರೆ ಹಿಂದಿರುಗುವಾಗ ಕೆಲವು ಶಾರ್ಕ್ ಮೀನುಗಳು ಅದನ್ನು ತಿನ್ನಿಬಿಟ್ಟವು. ಅವನು ಮನೆಗೆ ಬಂದಾಗ ಕೇವಲ ಮೀನಿನ ಎಲುಬು ಮಾತ್ರ ಉಳಿದಿತ್ತು. ಜನರು ನೋಡಿದಾಗ ಅವನ ಪರಿಶ್ರಮ ಮತ್ತು ಧೈರ್ಯವನ್ನು ಮೆಚ್ಚಿದರು. ಪಾಠ: ಜೀವನದಲ್ಲಿ ಸೋಲುಗಳು ಬಂದರೂ ಧೈರ್ಯ ಮತ್ತು ಹಠವಿದ್ದರೆ ನಾವು ನಿಜವಾದ ಗೆಲುವನ್ನು ಸಾಧಿಸಬಹುದು.